ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ ಪ್ರಸಾದ್. ವೀಕ್ಷಕರೇ, ಬಾಂಗ್ಲಾದೇಶ ಧಗಧಗ ಹೊತ್ತಿ ಉರಿತಾ ಇದೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನವನ್ನ ಭಾರತ ಕೂಡ ಬಹಳ ನಿಗಾ ವಹಿಸಿ ನೋಡ್ತಾ ಇದೆ. ಮುಖ್ಯವಾಗಿ ಅಲ್ಲಿ ಉಂಟಾಗಿರುವಂತಹ ರಾಜಕೀಯ ತಲ್ಲಣಗಳು, ದಂಗೆಗಳು, ಅಲ್ಪಸಂಖ್ಯಾತರಾದ ಹಿಂದೂಗಳ ಮೇಲೆ ನಡ್ತಾ ಇರತಕ್ಕಂತಹ ನರಮೇಧ, ಇದೆಲ್ಲವೂ ಕೂಡ ಭಾರತೀಯರನ್ನ ತಲ್ಲಣಗೊಳಿಸಿದೆ ಮತ್ತು ಭಾರತ ಸರ್ಕಾರ ಕೂಡ ಬಹಳ ನಿಕಟವಾಗಿ ಇದನ್ನು ನೋಡ್ತಾ ಇದೆ. ಆದರೆ ಬಾಂಗ್ಲಾದೇಶದಲ್ಲಿ ಈಗ ನಡೀತಾ ಇರುವಂಥದ್ದು ಏನು ನೋಡಿ. ಕಳೆದ ಆಗಸ್ಟ್ನಲ್ಲಿ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿ ಆದ ನಂತರ ಆ ಸಂದರ್ಭದಲ್ಲಿ ಉಂಟಾದ ಗಲಭೆ, ಅದನ್ನೆಲ್ಲವನ್ನ ನಾವು ನೋಡಿದ್ದೀವಿ. ಈಗ ಅಲ್ಲಿ ಹಂಗಾಮಿ ಸರ್ಕಾರ ಇದೆ. ಅದರ ನೇತೃತ್ವವನ್ನು ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಅವರು ನೇತೃತ್ವ ವಹಿಸಿದ್ದಾರೆ. ಹಂಗಾಮಿ ಸರ್ಕಾರದ ಮುಖ್ಯ ಸಲಹೆಗಾರರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಫೆಬ್ರವರಿಯಲ್ಲಿ 2026 ಫೆಬ್ರವರಿ 12ನೇ ತಾರೀಕಿಗೆ ನಿಯಮದ ಪ್ರಕಾರ ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀಬೇಕಾಗಿದೆ. ಬಾಂಗ್ಲಾದೇಶದ ಈ ಸಾರ್ವತ್ರಿಕ ಚುನಾವಣೆಗೆ ಮುನ್ನ ಮತ್ತೊಮ್ಮೆ ಅಲ್ಲಿ ಗಲಭೆಗಳು ಮರುಕಳಿಸಿವೆ. ಮುಖ್ಯವಾಗಿ ಅಲ್ಲಿ ಭಾರತ ವಿರೋಧಿ ರಾಜಕೀಯ ನಡೀತಾ ಇದೆ, ಗಲಭೆಗಳು ನಡೀತಾ ಇದೆ. ಅಲ್ಲಿನ ಯುವ ಜನತೆ ಭಾರತ ವಿರೋಧಿ ರಾಜಕೀಯದ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಸ್ಲಾಮಿಸ್ಟ್ ಪಕ್ಷಗಳ ಬಲ ಆಗ್ತಾ ಇದೆ. ಹಾಗಾಗಿ ಏನು ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಇದರ ಪರಿಣಾಮ ಏನು, ಬಾಂಗ್ಲಾದೇಶದ ಗಲಭೆ ಹಿಂದಿನ ಅಂತಾರಾಷ್ಟ್ರೀಯ ಷಡ್ಯಂತ್ರಗಳೇನು, ಬಾಂಗ್ಲಾದೇಶದಲ್ಲಿ ಚೀನಾದ ಪಾತ್ರ ಏನು ಇತ್ಯಾದಿ ವಿಚಾರಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಅಗತ್ಯ ಇದೆ. ಜೊತೆಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಿಕಟ ಸಂಬಂಧ ಹೆಚ್ಚುತ್ತಾ ಇರುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಭಾರತ ವಿರೋಧಿ ಚಟುವಟಿಕೆಗಳ ವಿದ್ಯಾರ್ಥಿ ನಾಯಕನಾಗಿ ಇತ್ತೀಚೆಗೆ ಹೊರಹೊಮ್ಮಿದ್ದ ಒಸ್ಮಾನ್ ಹದಿಯ ಹತ್ಯೆ ಢಾಕಾದಲ್ಲಿ ನಡೆದಿದೆ. ಇತ್ತೀಚೆಗೆ ಅಪರಿಚಿತ ಮುಸುಕುದಾರಿಗಳು ಈತನನ್ನು ಹತ್ಯೆ ಮಾಡಿದ್ದಾರೆ. ಯಾರೀತ ಒಸ್ಮಾನ್ ಹದಿ? ಆತ ಯಾಕೆ ಭಾರತದ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದ? ಭಾರತದ ವಿರೋಧಿ ವಿದ್ರೋಹಿ ದ್ವೇಷ ಭಾಷಣವನ್ನು ಮಾಡುವ ಮೂಲಕ ಅಲ್ಲಿನ ಯುವ ಜನತೆಯನ್ನು ಆಕರ್ಷಿಸ್ತಾ ಇದ್ದ ಈತ ಇಸ್ಲಾಂ ಮೂಲಭೂತವಾದಿಗಳ ಕೈಗೊಂಬೆಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಮುಖ್ಯವಾಗಿ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದ. ಭಾರತದ ಅಣೆಕಟ್ಟುಗಳನ್ನು ಒಡೆದು ಹಾಕಬೇಕು ಅಂತ ದೊಡ್ಡ ಮೆರವಣಿಗೆಯನ್ನು ಕೂಡ ನಡೆಸಿದ್ದ. ಜೊತೆಗೆ ಈಶಾನ್ಯ ರಾಜ್ಯಗಳ ಮ್ಯಾಪನ್ನು ವಿಚಿತ್ರವಾಗಿ ವಿರೂಪಗೊಳಿಸಿ ಈಶಾನ್ಯ ರಾಜ್ಯಗಳು ಕೂಡ ಭಾರತದ ಜೊತೆ ಬಾಂಗ್ಲಾದೇಶದ ಜೊತೆಗೆ ವಿಲೀನ ಆಗಿ ಒಂದು ವಿಸ್ತೃತ ಬಾಂಗ್ಲಾದೇಶದ ಭೂಪಟವನ್ನು ಕೂಡ ಈತ ತಯಾರಿಸಿ ಅದನ್ನು ಪ್ರಚಾರ ಮಾಡ್ತಾ ಇದ್ದ. ಒಟ್ಟಿನಲ್ಲಿ ಭಾರತದ ವಿರೋಧಿ ನಡೆಯನ್ನ, ನೀತಿಯನ್ನ, ಭಾಷಣವನ್ನ ಮಾಡ್ತಾ ಮುಂದೆ ಬರತಕ್ಕಂತಹ ಬಾಂಗ್ಲಾದೇಶದ ಫೆಬ್ರವರಿ 12ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಈತ ಬಯಸಿದ್ದ. ಇಂಥ ಮತಾಂಧ ವ್ಯಕ್ತಿ, ಆತನ ಹುತಾತ್ಮ ಅಂತ ಅಲ್ಲಿನ ಈಗಿನ ಮೊಹಮ್ಮದ್ ಯೂನುಸ್ ಅವರು ಹಾಡಿ ಹೊಗಳ್ತಾ ಇದ್ದಾರೆ. ಆತನ ಅಂತ್ಯಕ್ರಿಯೆಯಲ್ಲಿ ಕೂಡ ಅವರು ಅಲ್ಲಿ ಭಾಗವಹಿಸಿದ್ದಾರೆ. ಆತನ ದೊಡ್ಡ ನೇತಾರನ ಹಾಗೆ ಬಾಂಗ್ಲಾದೇಶದಲ್ಲಿ ಬಿಂಬಿಸಲಾಗ್ತಾ ಇದೆ. ಇವತ್ತು ಆತನ ಅಂತ್ಯ ಸಂಸ್ಕಾರದಲ್ಲಿ ಅನೇಕ ಮಂದಿ ಭಾಗವಹಿಸಿದ್ದಾರೆ. ಅಲ್ಲಿನ ಯುವಜನತೆಗೆ ಆತ ಒಬ್ಬ ದೊಡ್ಡ ನಾಯಕನಾಗಿ ಹೊರಹೊಮ್ಮಿರುವಂಥದ್ದು ಬಹಳ ದೊಡ್ಡ ದುರಂತ ಅನ್ನಿಸ್ಬೋದು. ಯಾಕಂದರೆ ಆತ ಕೈಗೊಂಡಿರುವಂತಹ ನೀತಿ, ಅವನ ಇಸ್ಲಾಮಿಸ್ಟ್ ನಡೆಗಳು, ಜೊತೆಗೆ ಭಾರತ ವಿರೋಧಿ ಆತನ ಏನು ಭಾಷಣಗಳು ಇರಬಹುದು, ವಿದ್ರೋಹಿ ನಡೆ ಇರಬಹುದು, ಭಾರತದ ವಿರುದ್ಧ ಬಾಂಗ್ಲಾದೇಶಿಯರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ, ತನ್ಮೂಲಕ ಆತನ ರಾಜಕೀಯ ಭವಿಷ್ಯವನ್ನು ರೂಪಿಸುವಂಥ ತಂತ್ರಗಾರಿಕೆ, ಇದು ನಿಜಕ್ಕೂ ಕೂಡ ಬಹಳ ಅಪಾಯಕಾರಿ. ಯಾಕಂತಂದರೆ ಬಾಂಗ್ಲಾದೇಶದಲ್ಲಿ ಅನೇಕ ಸಮಸ್ಯೆಗಳು ಇದ್ದಾವೆ. ಅಲ್ಲಿ ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾಗಿದ್ದ ಗಾರ್ಮೆಂಟ್ ಇಂಡಸ್ಟ್ರಿ ಇವತ್ತು ಈ ಗಲಭೆ ದಾಂಧಲೆಯ ಪರಿಣಾಮವಾಗಿ ನಲುಗ್ತಾ ಇದೆ. ನೂರಾರು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಬಾಗಿಲು ಮುಚ್ಚಿಕೊಂಡಿದೆ. ಲಕ್ಷಾಂತರ ಮಂದಿ ಈಗ ಅಲ್ಲಿ ಬೀದಿ ಪಾಲಾಗ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ. ಇತ್ಯಾದಿ ಅರಾಜಕತೆಯ ಗೂಡಾಗಿ ಬಾಂಗ್ಲಾದೇಶ ಪರಿವರ್ತನೆ ಆಗಿದೆ. ಇಂಥ ಸಂದರ್ಭದಲ್ಲಿ ಇದರ ಜೊತೆಗೆ ಭಾರತ ವಿರೋಧಿ ನಡೆಯನ್ನು ಅನುಸರಿಸಿ ಅದರ ಮೂಲಕ ರಾಜಕೀಯ ಬೇಳೆ ಬೇಯಿಸುವಂಥದ್ದು, ಜೊತೆಗೆ ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಮೂಲಭೂತವಾದಿ ರಾಜಕೀಯ ಹೆಡೆ ಎತ್ಕೊಳ್ತಾ ಇರುವಂಥದ್ದು, ಅದರ ಪರಿಣಾಮವಾಗಿ ಅಲ್ಲಿ ಹಿಂದೂಗಳಿಗೆ, ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು, ಅವರ ನರಮೇಧ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಕಳವಳಕಾರಿ ಸಂಗತಿಯಾಗಿದೆ. ಭಾರತ ಇವತ್ತು ಜಗತ್ತಿನಲ್ಲೇ ಅತ್ಯಂತ ಪ್ರಬಲವಾದ ಇಕಾನಮಿಯಾಗಿ, ವೇಗವಾಗಿ ಬೆಳೀತಾ ಇರುವಂತಹ ಇಕಾನಮಿಯಾಗಿ ಹೊರಹೊಮ್ಮಿರುವಂಥ ಸಂದರ್ಭದಲ್ಲಿ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಇಂಥ ಒಂದು ಅರಾಜಕತೆ ಇರುವಂಥದ್ದು ಒಂದು ಪರೋಕ್ಷವಾಗಿ ಅಷ್ಟು ಒಳ್ಳೆಯ ಒಂದು ಪರಿಸ್ಥಿತಿ ಆಗಿರುವುದಿಲ್ಲ. ಯಾಕಂದರೆ
ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ ರಾಜತಾಂತ್ರಿಕ ಬಾಂಧವ್ಯವನ್ನು ಭಾರತ ಜೊತೆಗೆ ವಿಸ್ತರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಇತ್ಯಾದಿ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಕೂಡ ಒಂದು ಒಳ್ಳೆಯ ಸ್ಥಿರ ಸರ್ಕಾರ, ಒಳ್ಳೆಯ ವಾತಾವರಣ, ಭಾರತಕ್ಕೆ ಪೂರಕವಾಗಿ ಇರತಕ್ಕಂಥ ಒಂದು ಪರಿಸ್ಥಿತಿ ಇದ್ದರೆ ಆವಾಗ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಅರಾಜಕತೆ ಇದ್ದರೆ ಅದರ ಒಂದು ಪರೋಕ್ಷವಾದಂಥ ಪ್ರಭಾವ ಭಾರತದ ಮೇಲೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಭಾರತ ಇವತ್ತು ಯಾವುದೇ ಬಾಹ್ಯ ಆಘಾತಗಳನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಭಾರತ ಇವತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಬಹಳ ಕಟ್ಟೆಚ್ಚರ ವಹಿಸಿರುವಂಥದ್ದು, ತನ್ನ ಭದ್ರತೆಯನ್ನು ಭಾರತ ನೋಡ್ಕೊಳ್ತಾ ಇದೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂತಹ ವಿದ್ಯಮಾನಗಳನ್ನು ಬಹಳ ಕೂಲಂಕಷವಾಗಿ, ಬಹಳ ಹತ್ತಿರದಿಂದ ಇವತ್ತು ಭಾರತ ಅದನ್ನು ಗಮನಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಮುಖ್ಯವಾಗಿ 2 ಪಾರ್ಟಿಗಳು ಇದೆ, ರಾಜಕೀಯ ಪಾರ್ಟಿಗಳು. ಈಗ ಕಳೆದ ಆಗಸ್ಟ್ನಲ್ಲಿ ಅಲ್ಲಿ ಏನಾಗಿದೆ, ಅವಾಮಿ ಲೀಗ್ ಆಡಳಿತದಲ್ಲಿತ್ತು, ಅನೇಕ ದೊಡ್ಡ ಪಕ್ಷ ಅದಾಗಿತ್ತು. ಆದರೆ ಅವಾಮಿ ಲೀಗನ್ನು ಈ ಮೊಹಮ್ಮದ್ ಯೂನಿಸ್ ನೇತೃತ್ವದ ಸರ್ಕಾರ ಬ್ಯಾನ್ ಮಾಡಿದೆ. ಹಾಗಾಗಿ ಈಗ ಅಲ್ಲಿ ಮುಖ್ಯವಾಗಿ ಇರತಕ್ಕಂತಹ ಪ್ರಮುಖ ರಾಜಕೀಯ ಪಕ್ಷಗಳ ಬಗ್ಗೆ ಹೇಳೋದಿದ್ರೆ 2 ಪಾರ್ಟಿಗಳಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಇದೆ, ಜೊತೆಗೆ ಅವಾಮಿ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಆದರೆ ಅವರಿಗೆ ಯಾವುದೇ ರಾಜಕೀಯ ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಆಫ್ ಈ ಬ್ಯಾನ್ ಪರಿಣಾಮ. ಅದಲ್ಲದೆ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಅನ್ನುವಂತಹ ಮುಸ್ಲಿಂ ಪಕ್ಷ ಕೂಡ ಅಲ್ಲಿದೆ, ಅಂದರೆ ಇಸ್ಲಾಮಿಸ್ಟ್ ಪಕ್ಷ ಇದೆ. ಇದು ಅಲ್ಲಿ ಸಾಕಷ್ಟು ಭಾರತ ವಿರೋಧಿ ಚಟುವಟಿಕೆಗಳು ಕೂಡ ಆಕ್ಟಿವ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿನ ಯುವಜನತೆ ಕೂಡ ಭಾರತ ವಿರೋಧಿ ನಡೆಯನ್ನು ಅನುಸರಿಸಲಿಕ್ಕೆ ಅದಕ್ಕೆ ಕುಮ್ಮಕ್ಕು ನೀಡುವಂಥ ಪ್ರಯತ್ನವನ್ನು ಕೂಡ ಅಲ್ಲಿನ ಈ ಹಂಗಾಮಿ ಸರ್ಕಾರ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಕೂಡ ಇದು ಬಹಳ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಎಲ್ಲ ಬೆಳವಣಿಗೆಗಳನ್ನು ಭಾರತ ಇವಾಗ ಗಮನಿಸ್ತಾ ಇದೆ. ಈಗ ಭಾರತ ಗಮನಿಸ್ತಾ ಇರುವಂತಹ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಬಾಂಗ್ಲಾದೇಶದಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚುತ್ತಾ ಇರುವಂಥದ್ದು. ಅದು ಹೇಗೆ ನೋಡಿ, ಚೀನಾ ಏನು ಮಾಡ್ತಾ ಇದೆ, ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟನ್ನು ಬಹಳ ಆಯಕಟ್ಟಿನ ಕ್ಷೇತ್ರಗಳಲ್ಲಿ ಮಾಡ್ತಾ ಇದೆ. ಉದಾಹರಣೆ, ಮಿಲಿಟರಿ ಸಹಕಾರ ಒಪ್ಪಂದ ಇರ್ಬೋದು, ಅಲ್ಲಿನ ಮೂಲಸೌಕರ್ಯ, ರಸ್ತೆ, ಸಾರಿಗೆ ಇತ್ಯಾದಿ ಮೂಲಸೌಕರ್ಯಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಮುಖ್ಯವಾಗಿ ಬಂದರುಗಳ ಅಭಿವೃದ್ಧಿಯಲ್ಲಿ ಚೀನಾ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರ, ಆದ್ದರಿಂದ ಭಾರತ ಇದನ್ನು ಬಹಳ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದು ಕಡೆ ಚೀನಾದ ಪ್ರಾಬಲ್ಯ ಆದರೆ, ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ರಾಜಕೀಯ ತಂತ್ರಗಾರಿಕೆಯನ್ನು ಅನುಸರಿಸುತ್ತಾ ಇರುವಂತಹ ಈ ರಾಜಕಾರಣಿಗಳು, ಮುಸ್ಲಿಂ ಫಂಡಮೆಂಟಲ್ ಅಥವಾ ಮುಸ್ಲಿಂ ಮೂಲಭೂತವಾದಿ ಪಕ್ಷಗಳ ಒಂದು ಪ್ರಾಬಲ್ಯ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಾ ಇರುವುದನ್ನು ಕೂಡ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಲ್ಲಿ ಅಭಿವೃದ್ಧಿ ರಾಜಕೀಯವನ್ನು ಮಾಡ್ಬೋದಿತ್ತು, ಸಾಕಷ್ಟು ಸಮಸ್ಯೆಗಳನ್ನು ಬಾಂಗ್ಲಾದೇಶ ಎದುರಿಸ್ತಾ ಇದೆ, ಅಲ್ಲಿನ ಇಂಡಸ್ಟ್ರಿ ಕುಸಿತಾ ಇದೆ, ಇಕನಾಮಿ ಕೊಲಾಪ್ಸ್ ಆಗ್ತಾ ಇದೆ. ಆದರೆ ಇದೆಲ್ಲವನ್ನು ಬಿಟ್ಟು ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಮೂಲಭೂತವಾದಿಗಳ ರಾಜಕೀಯ ಪ್ರಾಬಲ್ಯ ಹೆಚ್ಚುತ್ತಾ ಇರುವಂಥದ್ದನ್ನು ಕೂಡ ಭಾರತ ಇವತ್ತು ಗಮನಿಸ್ತಾ ಇರುವಂಥದ್ದು. ಸೊ ಗಮನಿಸಲೇಬೇಕಾದಂತಹ ಅಂಶ ಕೂಡ ಇದಾಗಿದೆ.